ಅದೇ ಒಬ್ರು ನಮ್ಗೆ ಯಾರನ್ನ ಪೊಲೀಸರು ಮಿಸ್ ಆಗಿ ನಿಮ್ ಹತ್ರ ಬಿಟ್ಟಿರ್ತಾರೆ ನೋಡಿ, ಹಾ ಅಂತವ್ರು ಬೇಕು. ಸ್ವಲ್ಪ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತೀವಲ್ಲ ನಾವು. ಆಸ್ತಿ ಐತೆ, ಬಾಡಿಗೆ ಬರುತ್ತೆ 1.5 ಲಕ್ಷ. ಅರ್ಧ ಆಸ್ತಿ ಇವ್ರಿಗೆ ಬರಿಬೇಕಾಗುತ್ತಮ್ಮ. ಅಲೋ, ನಾವು ಆಶ್ರಮ ಹತ್ರ ಇದ್ದೀವಿ, ಲೆಗ್ಗೇರಿ ಆಶ್ರಮ. ಅಮ್ಮ ನಾವು ಕನ್ನಡ ತೆಲುಗು ಬರುತ್ತಣ್ಣ? ಕನ್ನಡ ತೆಲುಗು ಬರುತ್ತಾ? ಮಾತಾಡಿಮ್ಮ, ಕನ್ನಡದಲ್ಲೇ ಮಾತಾಡ್ತಾ ಇರೋದು, ಹೇಳಿಮ್ಮ. ಅದೇ ಒಬ್ರು ನಮ್ಗೆ ಯಾರನ್ನ ಪೊಲೀಸರು ಮಿಸ್ ಆಗಿ ನಿಮ್ ಹತ್ರ ಬಿಟ್ಟಿರ್ತಾರೆ ನೋಡಿ, ಅಂತವ್ರು ಬೇಕು. ಸ್ವಲ್ಪ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತೀವಣ್ಣ ನಾವು. ಏನಕ್ಕೆ? ಮನೆಗೆ ಮಗು ನೋಡ್ಕೊಳಕ್ಕೆ. ನನ್ಗೂ ವಯಸ್ಸಾಗೈತೆ, ಅದಕ್ಕೆ ನಾವೇ ಸಾಕು ಅಂತೀವಿ. ಆಯ್ತು, ಏನಿದೆ ಆಸ್ತಿ ನಿಮ್ದು? ಆಸ್ತಿ ನಮ್ಗೈತೆ, ಬಾಡಿಗೆ ಬರುತ್ತೆ ನಮ್ಗೆ. ಅಲ್ಲ, ಎಷ್ಟಿದೆ ಆಸ್ತಿ ಅಮ್ಮ? ಆಸ್ತಿ ಐತೆ, ಬಾಡಿಗೆ ಬರುತ್ತೆ 1.5 ಲಕ್ಷ. ಅರ್ಧ ಆಸ್ತಿ ಇವ್ರಿಗೆ ಬರಿಬೇಕಾಗುತ್ತಮ್ಮ. ಅವ್ರಿಗೆ? ಹೌದಮ್ಮ. ಮತ್ತೆ ಪಾಪ ಕರ್ಕೊ ಹೋಗಿ, ಈಗ ನೀವೇನೋ ಯಾವ್ದೋ ಪ್ಲಾನ್ ಅಲ್ಲಿ ಫ್ರೀ ಆಗಿ ಸಂಬಳ ಇಲ್ದಂಗೆ ಒಬ್ರು ಸಿಗ್ತಾರೆ ಅನ್ನೋ ಪ್ಲಾನ್ ಅಲ್ಲಿ ಬರ್ತೀರಾ. ಈಗ ನಾಳೆ ಬೆಳಗ್ಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವ್ರನ್ನ ನಾಳೆ ಬೆಳಗ್ಗೆ ಬೇಡ ಅಂತ ಹೊರ ಹಾಕಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ? ಪಾಪ ಅವ್ರಿಗೂ ಬೇಕಲ್ವಾ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂತ ನಮ್ ಮನೆಯವ್ರ ತರ ನಾವ್ ನೋಡ್ಕೊಂತೀವಣ್ಣ. ಹೌದು, ಅದಕ್ಕೆ ಮನೆಯವ್ರ ತರನೇ ಒಂದು ಆಸ್ತಿ ಬರ್ದ್ಬಿಡಿ ಅವ್ರಿಗೆ, ಒಂದ್ ಮನೆ. ಒಂದ್ ಮನೆ ಅಲ್ಲ, ಬೇಕಾದ್ರೆ ಒಂದ್ ತಿಂಗಳಿಗೆ ಅಷ್ಟು ಅಂತ ಅವ್ರಿಗೆ ಹೆಸರು ಬ್ಯಾಂಕ್ ಕೆಲಸಕ್ಕೆ ಅಂತ ಬೇರೆಯವ್ರು ಸಿಗ್ತಾರೆ, ಈ ತರ ಆಶ್ರಮದಲ್ಲಿ ಯಾರು ಕೊಡಲ್ಲ. ಅಲ್ಲ, ಬೇಕಾದ್ರೆ ನಾವ್ ತಿಂಗಳಿಗೆ ಅಷ್ಟು ಅಂತ ಕೊಟ್ಟು ಅವ್ರ ಬ್ಯಾಂಕ್ ಆಗ ಹಾಕೊಂತೀವಿ ಬೇಕಾದ್ರೆ. ಆ ತರ ಎಲ್ಲ ಬರಲ್ಲಮ್ಮ, ಆಶ್ರಮದಲ್ಲಿ ಕೊಡಂಗಿಲ್ಲ. ಈಗ ಆಶ್ರಮದಲ್ಲಿ ಪೊಲೀಸ್ನವ್ರು ಬಿಟ್ಟಿರೋದು ನಮ್ಮನ್ನ ಸೆಕ್ಯೂರ್ ನೋಡ್ಕೊಳ್ಳಿ ಅಂತ ಅಲ್ಲಮ್ಮ. ಅಲ್ಲ, ಇವಾಗ ಬಿಟ್ಟಿರ್ತೆ, ಅವ್ರು ಯಾರೋ ತಪ್ಸ್ಕೊಂಡು ಬಂದಿರ್ತಾರೆ, ಇಲ್ಲ ಎಲ್ಲ ಹೋಗಿರ್ತಾರಲ್ಲ, ಅಂತವ್ರು ನಾವ್ ಕರ್ಕೊಂಡ್ ಹೋಗಿ ನಾವ್ ಸೇಫ್ ಆಗಿ ಮನೆಗೆ ನೋಡ್ಕೊಂತೀವಲ್ಲ. ನಿಮ್ ಹತ್ರ ಇರೋದಕ್ಕೆ ನಿಮ್ ಹತ್ರ ನಿಮ್ಗೆ ಸ್ವಲ್ಪ ಏನಾರ ಕೊಟ್ಬಿಟ್ಟು ನಾವ್ ಕರ್ಕೊಂಡ್ ಹೋಗ್ತೀವಿ. ಇಲ್ಲಮ್ಮ, ಆ ತರ ಎಲ್ಲ ಅದಕ್ಕೆ ಅವಕಾಶ ಇರಲ್ಲಮ್ಮ ಇಲ್ಲಿ. ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಪೊಲೀಸರು ತಂದು ಬಿಟ್ಟಿರ್ತಾರೆ, ನಾಳೆ ಬೆಳಗ್ಗೆ ಅವ್ರ ಕಡೆ ಯಾರು ಬಂದ್ರೆ ಅವ್ರನ್ನ ಕಳಿಸ್ಬೇಕು. ಇಲ್ಲ ಅವ್ರು ಸತ್ತು ಹೋದ್ರೆ ಪೊಲೀಸ್ನವ್ರಿಗೆ ತಿಳಿಸ್ಬೇಕು, ಅದು ಪೋಸ್ಟ್ ಮಾರ್ಟಮ್ ಮಾಡಿ ಆ ಬಾಡಿನ ಅಂತ್ಯಕ್ರಿಯೆ ಮಾಡ್ತೀವಿ ವಿನಃ ಆತರ ನಾವು ಕೊಡಕ್ ಬರಲ್ಲ ಮಾತ್ರ. ಮತ್ತೆ ಇವಾಗ ಹೇಳ್ದಲ್ಲ, ಆಸ್ತಿ ಕೊಟ್ರೆ ಬರ್ತಾರೆ ಹಂಗೆ ಹಿಂಗೆ ಅಂತ. ಅದೇ ಹೇಳಿದ್ ನಿಮಗೆ. ಆಸ್ತಿ ಬರೀತೀರಾ? ಆಸ್ತಿ ಬರೆಯಕ್ಕಾಗುತ್ತೆ ನಮ್ಮ ಮನೆಗೆ ಇದ್ಕೊಂಡು ಅವ್ರಿಗೆ? ಮತ್ತೆ ಪಾಪ ಓಡೋಗ್ಬಿಟ್ರೆ ಏನ್ ಮಾಡ್ತೀಯ? ನಮ್ಗೆ ಹೇಳ್ದೆ ಮಾಡಿದ್ರೆ ಅಲ್ಲ, ಅದೇನೆ ನಾನು ಹೇಳ್ತಾ ಇರೋದು. ಇವಾಗ ನಮ್ಮ ಮನೆಗೆ ಇರ್ತಾರೆ, ಓಡೋಗ್ಬಿಟ್ರೆ ನಾವೇನ್ ಮಾಡೋದು ಅವಾಗ? ಮತ್ತೆ ಅದಕ್ಕೆ ಯಾಕೆ ಬೇಕು ನಿಮಗೆ ಆಶ್ರಮದಲ್ಲಿ? ಅದೇ ಸಂಬಳ ಕೊಟ್ರೆ ಯಾರು ಬೇಕಾದ ಜನ ಸಿಗ್ತಾರಲ್ಲ. ಇಲ್ಲ, ನಮ್ಮ ಮನೆಗೆ ಇರಂಗೆ ಯಾರು ಸಿಗ್ತಾ ಇಲ್ಲ, ಹುಡುಕ್ತಾ ಇದೀವಿ. ಎಳೆ ಮಗು ನೋಡ್ಕೊಳಕ್ ಎಲ್ಲ ಬೇಕು. ಆತರ ಅಷ್ಟ, ಮಗುಗ್ ಸ್ನಾನ ಮಾಡ್ಸಿ ಮಗು ನೋಡ್ಕೊಳಕ್ಕೆ ಆತರ ಬೇಕು. ಆಗ್ತಾ ಇಲ್ಲ ನಮ್ ಕೈಗೆ, ಅದಕ್ಕೆ ನಾವು ಆತರ ನಾವು ಇದ್ದವ್ ನಾವು ಇಷ್ಟ ದಿವಸ ನಾವೇ ಆತರ ಮಾಡ್ತಾ ಇರ್ತೀವಿ. ನಿಜ ನಿಜ ನಿಜ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಅನುರಾಧ ಅಂತ. ಇಲ್ಲ, ಆ ತರದೆಲ್ಲ ಇಲ್ಲಿ ಸಿಗಲ್ಲಮ್ಮ. ಬೇರೆ ಆಶ್ರಮ ಐತಾ? ಇಲ್ಲಮ್ಮ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆ ತರದ್ದೆಲ್ಲ ಯಾರು ಮಾಡಲ್ಲಮ್ಮ, ಆಶ್ರಮದವ್ರು ಯಾರು ಮಾಡಲ್ಲ. ಆಯ್ತಾ? ಅವೆಲ್ಲ ಸುಳ್ಳು, ನಿಮಗೆ ಯಾರೋ ಹೇಳಿರೋದು. ಆಯ್ತಾ? ಇವೆಲ್ಲವೂ ಹೆಂಗ್ ಬರ್ತಾವ ಐಡಿಯಾಗಳು ಗೊತ್ತಿಲ್ಲ ನಂಗೆ, ಬಟ್ ಕೊಡಲ್ಲ, ಯಾರು ಕೊಡಲ್ಲಮ್ಮ. ಕಳ್ಸಲ್ಲ ನೀವು? ಇಲ್ಲಮ್ಮ, ಕಳ್ಸಲ್ಲ. ಆಯ್ತು.